ಸೆಕೆಂಡ್ಸಿಗೂ ಕಾಣಿಸ್ತಿದೆಯಾ? ಇವಾಗ ನಾನು ರಿಫ್ರೆಶ್ ಮಾಡಿ ಚೆಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಒಂದಿದೆ. ಇವಾಗ ನಾವು ಮೇಲ್ನ ಚೆಕ್ ಮಾಡೋಣ. ಓಕೆ, ಆಲ್ರೆಡಿ ಟ್ರಿಗರ್ ಆಗಿದೆ ನೋಡಿ. ನಾವು ಜಸ್ಟ್ ಇಲ್ಲಿ ಅಸೈನ್ ಮಾಡಿದ ತಕ್ಷಣನೇ ಇಲ್ಲಿ ನೋಡ್ಬೋದು ಟೈಮಿಂಗ್ಸ್. ಒಂದು ನಿಮಿಷ, ಇಲ್ಲಿ ನೋಡ್ಬೋದು 0 ಮಿನಿಟ್ ಆಗೋ ಇವಾಗ ಜಸ್ಟ್ ಟ್ರಿಗರ್ ಆಗಿರೋದು ಇದು. ಇಲ್ಲಿ ನೋಡ್ಬೋದು ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಯಾವುದು ಟೂ ಫೈರಿಂಗು, ಲೇಬಲ್ ಯಾವುದು ಲೋ ಮೆಮೊರಿ. ಇಲ್ಲಿ ನೋಡ್ಬೋದು ಲೋ ಮೆಮೊರಿ ಟ್ರಿಗರ್ ಆಗಿರೋದು ಇಲ್ಲಿ ನೋಡ್ಬೋದು. ಈ ವಿಡಿಯೋದಲ್ಲಿ ಬಂದು ನೀವು ಪ್ರೊಮೆಥಿಯಸ್ ಮತ್ತು ಅಲರ್ಟ್ ಮ್ಯಾನೇಜರ್ನ ಯಾವ ರೀತಿ ಕಾನ್ಫಿಗರ್ ಮಾಡೋದು, ಕಾನ್ಫಿಗರ್ ಮಾಡಾದ್ಮೇಲೆ ಯಾವ ರೀತಿ ನೀವು ನೋಟಿಫಿಕೇಷನ್ನ ನಿಮ್ಮ ಮೇಲ್ಗೆ ಸೆಂಡ್ ಮಾಡೋದು ಅನ್ನೋದನ್ನು ನಾವು ಇಲ್ಲಿ ಕಾನ್ಫಿಗರ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಇದೆ. ಅದರಲ್ಲಿ ಬಂದು ಯಾವುದೋ ಒಂದು ಪಾಡು ಕ್ರ್ಯಾಶ್ ಲೂಪ್ ಸ್ಟೇಟ್ಗೆ ಹೋಯಿತು. ಅವಾಗ ಏನು ಮಾಡುತ್ತೆ ಅಂತ ಅಂದರೆ ಈ ಪ್ರೊಮೆಥಿಯಸ್ ಮತ್ತು ಅಲರ್ಟ್ ಮ್ಯಾನೇಜರು ಒಂದು ನೋಟಿಫಿಕೇಷನ್ನ ಪರ್ಟಿಕ್ಯುಲರ್ ಯೂಸರ್ಗೆ ಸೆಂಡ್ ಮಾಡುತ್ತೆ. ಈ ರೀತಿ ಪಾಡು ಕ್ರ್ಯಾಶ್ ಲೂಪ್ ಹೋಗಿದೆ, ಅದನ್ನು ಕರೆಕ್ಟ್ ಮಾಡಿ ಅಂತ. ಅದನ್ನು ನೋಡಿಕೊಂಡು ನಾವು ಬೇಕಾದರೆ ಕರೆಕ್ಟ್ ಮಾಡ್ಬೋದು. ಮೊದಲು ನಾನು ನನ್ನ ಡ್ಯಾಶ್ಬೋರ್ಡ್ಗೆ ಹೋಗ್ತೀನಿ. ನಾನು ಬಂದು GCP ತೊಗೊಂಡಿದ್ದೀನಿ. GCP ನಾನೊಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಫಾರ್ ಎಕ್ಸಾಂಪಲು ನೀವು AWS ಬೇಕಾದ್ರೂ ತೊಗೋಬೋದು, ಅಥವಾ GCP ಬೇಕಾದ್ರೂ ತೊಗೋಬೋದು, ಅಥವಾ ಅಜೂರ್ ಬೇಕಾದರೂ ತೊಗೋಬೋದು, ಅಥವಾ CO ಬೇಕಾದರೂ ತೊಗೋಬೋದು, ನಿಮ್ಮ ಇಷ್ಟ. ನಾನು ಬಂದು ಒಂದು ಕ್ಲಸ್ಟರ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾನು GCPನ ಯೂಸ್ ಮಾಡ್ತಾ ಇದ್ದೀನಿ. ನೀವು AWS ಬೇಕಾದರೂ ಯೂಸ್ ಮಾಡ್ಬೋದು, ಸೇಮ್ ಪ್ರೋಸೆಸ್ ಆಗಿರುತ್ತೆ. ನಾನಿವಾಗ ಇಲ್ಲಿ ಕ್ಯೂಬರ್ನೆಟಿಸ್ ಕ್ಲಸ್ಟರ್ಗೆ ಹೋಗ್ತಾ ಇದ್ದೀನಿ. ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು ನಾನು ಇಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ವಿಚ್ ಟು ಸ್ಟ್ಯಾಂಡರ್ಡ್ ಮೋಡ್ ಕ್ಲಸ್ಟರ್ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ನೋಡ್ಗಳನ್ನ ಬಂದು ನಾನೇ ಪರ್ಟಿಕ್ಯುಲರ್ ಆಗಿ ಮ್ಯಾನೇಜ್ ಮಾಡ್ಕೊಳ್ತೀನಿ, ಅದಕ್ಕೋಸ್ಕರ. ಇದರಲ್ಲಿ ಬಂದು ನಾನು ಕ್ಲಸ್ಟರ್ ನೇಮ್ ಬಂದು KTS ಕೊಡ್ತಾ ಇದ್ದೀನಿ. ಓಕೆ, ಸ್ಟಾಟಿಕ್ ವರ್ಷನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ರಿಲೀಸ್ ವರ್ಷನ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಬಂದು ನಾನು ಡಿಫಾಲ್ಟ್ ಫೂಲಲ್ಲಿ ಹೋಗಿ ನೋಡ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ತೋರಿಸ್ತಾ ಇದೆ ಕಾಸ್ಟ್ ಎಸ್ಟಿಮೇಷನ್ನು. ಇದರಲ್ಲಿ ಬಂದು ನಾನು ಉಬುಂಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಓಕೆ, ನಾನು ಫ್ರೀ ವರ್ಷನ್ ಆಗಿರೋದ್ರಿಂದ ಇದಿಷ್ಟು ಎನಫ್ ಆಗುತ್ತೆ ನನಗೆ. ಓಕೆ, ಈ ಡಿಸ್ಕ್ ಬಂದು ನನಗೆ ಒಂದು 40 ಸಾಕು ಡೆಮೋ ಪರ್ಪಸ್ಗೆ. ಓಕೆ, ನಾನು ಇವಾಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಾನೊಂದು KTS ಕ್ಲಸ್ಟರು ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ. ಓಕೆ, ಇದು ಕ್ರಿಯೇಟ್ ಆಗಿ ಅಪ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿ ತನಕ ನಾನು ಈ ವಿಡಿಯೋನ ಪಾಸ್ ಮಾಡಿ ಇಟ್ಟಿರ್ತೀನಿ. ಕ್ಲಸ್ಟರ್ ಕ್ರಿಯೇಟ್ ಆಗಿದೆ. ಇವಾಗ ನೋಡೋಣ, ರಿಫ್ರೆಶ್ ಮಾಡಿ. ಓಕೆ, ಇಲ್ಲಿ ನೋಡ್ಬೋದು ನಂಬರ್ ಆಫ್ ನೋಡ್ಸ್ 3 ಇದೆ, ಮತ್ತು CPU ಇಷ್ಟಿದೆ, ಮತ್ತು ಮೆಮೊರಿ ಇಷ್ಟಿದೆ. ಇದನ್ನು ನಾವು ಕನೆಕ್ಟ್ ಮಾಡೋಣ. ಜಸ್ಟ್ KTS ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕನೆಕ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಇದನ್ನು ಕಾಪಿ ಮಾಡಿ ರನ್ ಕ್ಲೌಡ್ ಶೆಲ್ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು ನಾವು ಕಾಪಿ ಮಾಡಿದ್ದನ್ನು ಇದೇ ಆಟೋಮೆಟಿಕ್ಕಾಗಿ ತಗೊಳ್ತಾ ಇದೆ. ನಾನು ಎಂಟರ್ ಕೊಡ್ತೀನಿ. ಇನ್ ಕೇಸ್ ಏನಾದರೂ ನಿಮಗೆ ಆ ರೀತಿ ಕೇಳಲಿಲ್ಲ ಅಂತ ಅಂದರೆ ಆಪ್ಷನ್ನು, ನೀವು ಜಸ್ಟು ಕಾಪಿ ಮಾಡಿರೋದನ್ನೇ ಪೇಸ್ಟ್ ಮಾಡಿ ಅಷ್ಟೇ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಅಥವಾ Ctrl+Shift+V ಅಂತ ಹೊಡೆದ್ರೆ ಇದು ಬರುತ್ತೆ. ಒಂದು ಆಲ್ರೆಡಿ ಅದೇ ಆಟೋಮೆಟಿಕ್ಕಾಗಿ ತೊಗೊಂಡಿರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಪೇಸ್ಟ್ ಮಾಡ್ತಾಯಿಲ್ಲ. ನಾನು ಇವಾಗ ನೋಡ್ನ ಚೆಕ್ ಮಾಡ್ತೀನಿ. kubectl ಗೆಟ್ ನೋಟ್ಸ್. ಓಕೆ, ಇಲ್ಲಿ ನೋಡ್ಬೋದು. ಓಕೆ, ಇವಾಗ ನಾವು ಪ್ರೀವಿಯಸ್ಸು ಕಮೆಂಡು ಅದು ಕೊಟ್ಟರೆ ಅಷ್ಟೇ ನಿಮಗೆ ಕ್ಯೂಬ್ ಕಾನ್ಫಿಗ್ ಫೈಲು ನಿಮ್ಮ ಪರ್ಟಿಕ್ಯುಲರ್ ಆಗಿ ಈ .cube ಕಾನ್ಫಿಗ್ ಏನಿದೆ ಈ ಫೋಲ್ಡರ್ ಒಳಗಡೆ ಕಾನ್ಫಿಗ್ ಒಳಗಡೆ ನಿಮಗೆ ಇದಾಗೋದು ಆ್ಯಡ್ ಆಗೋದು. ಓಕೆ, ಇಲ್ಲಿ ನೋಡ್ಬೋದು ನಮ್ಮದು ಹತ್ರ 3 ನೋಡ್ ಇದೆ.
ಓಕೆ, ಪೋರ್ಟ್ಸ್ಗಳು ನೋಡೋಣ. kubectl ಗೆಟ್ ಪೋರ್ಟ್. ಓಕೆ, ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಪೋರ್ಟ್ ಇಲ್ಲ ಅಂತ ತೋರಿಸ್ತಾ ಇದೆ. ಓಕೆ, ಇವಾಗ ನಮ್ಮ ಹತ್ರ KTS ಕ್ಲಸ್ಟರ್ ರೆಡಿ ಆಯಿತು. ಇದರೊಳಗಡೆ ಬಂದು ನಾನು ಪ್ರಿಮಿಥಿಯಸ್ನ ಇನ್ಸ್ಟಾಲ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಎಲ್ಮ್ ಚಾರ್ಟ್ ಮುಖಾಂತರ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಆರ್ಟಿಫ್ಯಾಕ್ಟ್ ಹಬ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಪ್ರೊಮೆಥಿಯಸ್ ಅಂತ ಕೊಡ್ತೀನಿ. ಫಸ್ಟ್ ಒನ್ ಏನಿದೆ ಇಲ್ಲಿ ನೋಡ್ಬೋದು ಟ್ರಸ್ಟೆಡ್ ಮಾರ್ಕ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡಿ ನಾನು ಇಲ್ಲೋಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ರೆಪೋ ಆ್ಯಡ್ ಮಾಡ್ತಾ ಇದ್ದೀನಿ. ರೆಪೋ ಆ್ಯಡ್ ಮಾಡಾದ್ಮೇಲೆ ನಾನು ಇಲ್ಲಿ ಇನ್ಸ್ಟಾಲ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಇದು ಪೇಸ್ಟ್ ಮಾಡೋಕ್ಕಿಂತ ಮೊದಲು ಪರ್ಟಿಕ್ಯುಲರ್ ಆಗಿ ನೀವೊಂದು ಪ್ರೊಮೆಥಿಯಸ್ YAML ಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ಬಂದು ನಿಮಗೆ ಅಲರ್ಟ್ದು ಏನಿದೆ ರೂಲ್ಸ್ಗಳೆಲ್ಲ ಡಿಫೈನ್ ಮಾಡಿದ್ದೀವಿ. ನೋಟ್ ಡೌನ್ ಆದಾಗ ಏನು ತೋರಿಸ್ಬೇಕು ಎಲ್ಲ ಡಿಫೈನ್ ಮಾಡಿದ್ದೀನಿ. ಇಲ್ಲಿ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಪೋರ್ಡ್ದು ನೋಡ್ಬೋದು, ವಾರ್ನಿಂಗ್ ಎಲ್ಲ ಇಲ್ಲಿ ಎನೇಬಲ್ ಆಗಿದೆ ರೂಲ್ಸ್ಗಳು. ಇದು ಮೇ ಬಿ ಇಲ್ಲಿದೆಯಾ ನೋಡ್ತೀನಿ. ಓಕೆ, ನಾನು ಇದನ್ನೇ ಫುಲ್ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿ ನಾನು ಬಂದು ಇಲ್ಲಿ KK ಅಂತ ಕೊಟ್ಟು .YAML ಫೈಲ್ ಆಗಿ ಸೇವ್ ಮಾಡ್ತಾ ಇದ್ದೀನಿ. VI. ಓಕೆ, ಇನ್ಸರ್ಟ್ ಮೂಡ್ಗೆ ಹೋಗ್ತೀನಿ. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ಮೂಡ್ಗೆ ಹೋಗುತ್ತೆ. ಇದನ್ನು ಪೇಸ್ಟ್ ಮಾಡಾದ್ಮೇಲೆ ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಇಲ್ಲಸ್ ಮಾಡಿದ್ರೆ ನಿಮಗೆ KK YAML ಫೈಲ್ ಅಂತ ಇದೆ. ಇವಾಗ ನೀವು ಏನು ಕಾಪಿ ಮಾಡಿದ್ದೀರೋ ಇಲ್ಲಿ ಆರ್ಟಿಫ್ಯಾಕ್ಟ್ ಹಬ್ಬಲ್ಲಿ ಇಲ್ಲಿ ನೀವು ಈ ವ್ಯಾಲ್ಯೂಸ್ನ ಪಾಸ್ ಮಾಡಬೇಕಾಗತ್ತೆ. ಈ ಪ್ರೊಮೆಥಿಯಸ್ YAML ಫೈಲ್ ಏನಿದೆ ಇದನ್ನು ಪಾಸ್ ಮಾಡಬೇಕಾಗತ್ತೆ. ಇದರೊಳಗಡೆ ಅಲರ್ಟಿಂಗ್ ರೂಲ್ಸ್ಗಳಿದೆ. ನೋಟ್ ಡೌನ್ ಆದಾಗ ಯಾವ ರೀತಿ ಅಲರ್ಟ್ ಸೆಂಡ್ ಮಾಡಬೇಕು ಅದರದ್ದೆಲ್ಲ ರೂಲ್ಸ್ಗಳಿದೆ. ಜಸ್ಟ್ ಇದು ಮಾಡಿ ನೀವು ಈ ವ್ಯಾಲ್ಯೂಸ್ನ ಪಾಸ್ ಮಾಡಬೇಕು ಅಂತಂದರೆ ಜಸ್ಟ್ ವ್ಯಾಲ್ಯೂಸ್ ಅಂತ ಟೈಪ್ ಮಾಡಿ ಈ PR ಅಂತ ಏನು KK ಅಂತ ಏನು ಕ್ರಿಯೇಟ್ ಮಾಡೋದು ಅದನ್ನು ಪಾಸ್ ಮಾಡಿ. ಇದು ಇನ್ಸ್ಟಾಲ್ ಆಗುತ್ತೆ. ಇವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಇದು ಇನ್ಸ್ಟಾಲ್ ಆಗ್ತಾ ಇರಲಿ. ಅದಕ್ಕಿಂತ ಮೊದಲು ಬಂದು ನಾವು ಈ ಪ್ರೊಮೆಥಿಯಸ್ ರೂಲ್ಸ್ ಆಯಿತು. ನೆಕ್ಸ್ಟು ನೀವು ಅಲರ್ಟ್ ಮ್ಯಾನೇಜರ್ನ ಕಾನ್ಫಿಗರ್ ಮಾಡಬೇಕು ಅಂತಂದರೆ ಜಿಮೇಲ್ಗೆ ಈ ಪರ್ಟಿಕ್ಯುಲರ್ ಆಗಿ ಈ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ. ಈ 2 ಅಡ್ರೆಸ್ ಬಂದು ನೀವು ಯಾರಿಗೆ ಸೆಂಡ್ ಮಾಡಬೇಕು ಅಲರ್ಟು ಅವ್ರದ್ದು ಇಮೇಲ್ ಅಡ್ರೆಸ್ ಹಾಕಿ. ಇನ್ ಕೇಸ್ ಏನಾದರೂ ಒಂದ್ಗಿಂತ ಜಾಸ್ತಿ ಇತ್ತು ಅಂತ ಅಂದರೆ ಜಸ್ಟ್ ಇದ್ರ ಕೆಳಗಡೆ ಮಾಡಿ ಇಲ್ಲಿ 2 ಅಂತ ಕೊಟ್ಟು ಇನ್ನೊಂದು ಇಮೇಲ್ ID-ನ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂತು ಅಂತಂದರೆ ಇದು ಫ್ರಮ್ಮು ಯಾರಿಂದ ಅಂತಂದರೆ ಇದು ಅಡ್ಮಿನ್ದು ಜಿಮೇಲ್ ID ಆಗಿರುತ್ತೆ. ಮತ್ತು SMTP ಜಿಮೇಲ್ ID ನಮ್ಮದು 5837 ಕೊಟ್ಟಿದ್ದೀನಿ, ಟ್ರಸ್ಟೆಡ್ ಪೋರ್ಟು TSL ಪೋರ್ಟು. ನೆಕ್ಸ್ಟ್ ಬಂತು ಅಂತಂದರೆ ಸೇಮ್ ಇದೆ. ಅದಾದಮೇಲೆ ಬಂದು ಇದು ಅಥೆಂಟಿಕೇಶನ್ ಪಾಸ್ವರ್ಡ್ ಬಂದು ಯಾವ ರೀತಿ ಜನರೇಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ಪ್ರೊಮೆಥಿಯಸ್ ಇನ್ಸ್ಟಾಲ್ ಆಗಿದೆ. kubectl ಗೆಟ್ ಪೋರ್ಟ್ಸ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಎಲ್ಲ ರನ್ನಿಂಗ್ ಅಂತ ತೋರಿಸ್ತಿದೆ. ಅಲರ್ಟ್ ಮ್ಯಾನೇಜರು ಇನ್ಸ್ಟಾಲ್ ಆಗಿದೆ, ಕ್ಯೂಬ್ ಸ್ಟೇಟು ಇನ್ಸ್ಟಾಲ್ ಆಗಿದೆ, ನೋಡ್ ಎಕ್ಸ್ಪೋರ್ಟರ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಓಕೆ, ಮೊದಲು ನಾನು ಯಾವ ರೀತಿ ಅಥೆಂಟಿಕೇಶನ್ ಪಾಸ್ವರ್ಡ್ನ ಜನರೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ನೀವು ನಿಮ್ಮದು ಮೇಲ್ದು ಪಾಸ್ವರ್ಡ್ ಹಾಕಿದ್ರೆ ನಿಮಗೆ ಇಲ್ಲಿ ಇದಾಗಲ್ಲ, ಅಥೆಂಟಿಕೇಟ್ ಆಗಲ್ಲ. ನಿಮ್ಗೆ ಬಂದು ಆ್ಯಪ್ ಪಾಸ್ವರ್ಡ್ ಅಂತ ಇರುತ್ತೆ, ಅದನ್ನು ಮಾತ್ರ ಜನರೇಟ್ ಮಾಡಿ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಯಾವ ರೀತಿ ಜನರೇಟ್ ಮಾಡೋದು ಅಂತಂದರೆ ನಿಮ್ಮ ಮೇಲ್ಗೆ ಹೋದಂದರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಮ್ಯಾನೇಜ್ ಯುವರ್ ಅಕೌಂಟ್, ಗೂಗಲ್ ಅಕೌಂಟ್ ಕೊಡಿ. ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಬಂದು ಆ್ಯಪ್ ಪಾಸ್ವರ್ಡ್ ಅಂತ ಟೈಪ್ ಮಾಡಿ. ಇಲ್ಲಿ ನೋಡಿ ಆ್ಯಪ್ ಪಾಸ್ವರ್ಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ವೆರಿಫೈ ಮಾಡಬೇಕಾಗುತ್ತೆ ನಿಮ್ಮದು ಇಮೇಲ್ ID ಪಾಸ್ವರ್ಡ್ದು. ಓಕೆ, ನಾನು ಪಾಸ್ವರ್ಡ್ ಹಾಕಿ ವೆರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ. ಇಲ್ಲಿ ಬಂದು ನಿಮ್ಗೆ ಏನು ಬೇಕಾದ್ರೂ ಕೊಡ್ಬೋದು. ಇವಾಗ ನಾನು ಪ್ರೊಮೆಥಿಯಸ್ ಕೊಡ್ತಾ ಇರೋದ್ರಿಂದ ನಾನು ಪ್ರೊಮ್ ಅಂತ ಕೊಟ್ಟು ಅಥವಾ ಏನೋ ಒಂದು ಕೊಟ್ಟು ಕ್ರಿಯೇಟ್ ಕೊಡ್ತೀನಿ. ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಇದನ್ನೇನು ಕಾಪಿ ಮಾಡ್ಕೊಳ್ಳಲ್ಲ. ಜಸ್ಟ್ ಇದನ್ನು ಕಾಪಿ ಮಾಡಿ ಬಂದು ಇಲ್ಲಿ ನೀವು ಪೇಸ್ಟ್ ಮಾಡಿ. ಯಾವ ರೀತಿ ಅಂತ ಅಂದರೆ ಈ ಸ್ಪೇಸಸ್ ಏನಿದೆ ಸ್ಪೇಸಸ್ನ ರಿಮೂವ್ ಮಾಡಿ ಜಸ್ಟ್ ಎಲ್ಲನೂ ಜಾಯಿನ್ ಮಾಡಿ ಇದೇನಿದೆ ಪಾಸ್ವರ್ಡು ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. ನಾನು ಇವಾಗ ಇದನ್ನು ಡಿಲೀಟ್ ಮಾಡ್ತೀನಿ, ಇದೇನು ಬೇಕಾಗಿಲ್ಲ ನನಗೆ, ಡಿಲೀಟ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಇದೇನಿದೆ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಅಲ್ಲಿ. ಓಕೆ, ಇಲ್ಲಿ ಅಲರ್ಟ್ ಬರ್ತಾಯಿದೆ ಅಷ್ಟೇ, ಆ್ಯಪ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ. ಓಕೆ,
ನೆಕ್ಸ್ಟ್ ಬಂದು ನಾನು ಜಿಯೋ ಐನ ಆಕ್ಸೆಸ್ ಮಾಡೋಕ್ಕೆ ನೋಡ್ತೀನಿ. ಯಾವುದೇ ಜಿಯೋ ಐ ಅಂತಂದರೆ ಪ್ರೊಮಿಥಿಯಸ್ ಮತ್ತು ಅಲರ್ಟ್ ಮ್ಯಾನೇಜರ್ದು. ಇವಾಗ ನಾನು ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಪ್ರೊಮಿಥಿಯಸ್ ರೂಲ್ಸ್ನ ನಾನು ಡಿಫೈನ್ ಮಾಡಿದೆ. ನೋಟ್ ಡೌನು ಮತ್ತು ಪೋರ್ಟ್ ಡೌನು ಅದರದ್ದು ಏನಿದೆ ಅದು ರೂಲ್ಸ್ಗಳನ್ನ ಡಿಫೈನ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಸರ್ವಿಸ್ಗೆ ಹೋಗಿ ಅದನ್ನು ಎಕ್ಸ್ಪೋಸ್ ಮಾಡಬೇಕಾಗುತ್ತೆ ಪೋರ್ಟ್ಗಳನ್ನ. QCTL ಗೆಟ್ SVC ಇದರಲ್ಲಿ ಬಂದು ನನಗೆ ಅಲರ್ಟ್ ಮ್ಯಾನೇಜರ್ ಒಂದು ಎಕ್ಸ್ಪೋಸ್ ಆಗಬೇಕು ಮತ್ತು ಪ್ರೊಮಿಥಿಯಸ್ ಸರ್ವರ್ ಒಂದು ಎಕ್ಸ್ಪೋಸ್ ಆಗಬೇಕು. ಅದಕ್ಕೋಸ್ಕರ ನಾನು ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. QCTL ಎಡಿಟ್ ಆಪ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಎಡಿಟ್ ಪೋಡ್ ಕಾಪಿ ಮಾಡ್ಕೊಂಡ್ರಲ್ಲ ಅದನ್ನು ಕೊಡಿ. ಆ್ಯಕ್ಚುಲಿ ಪೋಡ್ ಅಲ್ಲ, ಇದು ಸರ್ವಿಸ್ ಅಲ್ಲ, SVC. ಓಕೆ, ಇಲ್ಲಿ ನಮ್ಮದು ಕ್ಲಸ್ಟರ್ ಪೋರ್ಟ್ ಇರೋದನ್ನ ನಾನು ಯಾವುದು ಚೇಂಜ್ ಮಾಡ್ತೀನಿ ಅಂತ ಅಂದರೆ ಲೋಡ್ ಬ್ಯಾಲೆನ್ಸರಿಗೆ ಚೇಂಜ್ ಮಾಡ್ತೀನಿ. ನೀವು ನೋಡ್ ಪೋರ್ಟ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ನಂದು ಇದು ಫ್ರೀ ಅಕೌಂಟ್ ಆಗಿರೋದ್ರಿಂದ ನಾನು ಲೋಡ್ ಬ್ಯಾಲೆನ್ಸರ್ನ ಯೂಸ್ ಮಾಡ್ತೀನಿ. ಲೋಡ್ ಬ್ಯಾಲೆನ್ಸರ್ ಇಲ್ಲಿ ಬಂದು ನೋಡ್ ಪೋರ್ಟ್ ಆಗ್ತು ಅಂತ ಅಂದರೆ ಅದನ್ನು ಯಾವ ರೀತಿ ಆಕ್ಸೆಸ್ ಮಾಡೋದು ಅನ್ನೋದು ತೋರಿಸ್ತೀನಿ ನಿಮಗೆ. ಓಕೆ, ಎಡಿಟ್ ಆಗಿದೆ. ಇಲ್ಲಿ ನೋಡ್ಬೋದು ಗೆಟ್ SVC ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಪೆಂಡಿಂಗ್ ಅಂತ ಬರ್ತದೆ. ಇಲ್ಲೊಂದು IP ಜನರೇಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ನೋಡ್ ಪೋರ್ಟ್ ಏನಾದರೂ ಕೊಡ್ತು ಅಂತ ಅಂದರೆ ಸೇಮ್ ನಿಮ್ಮದು ಪಬ್ಲಿಕ್ IP ಅಡ್ರೆಸ್ ಇರುತ್ತಲ್ಲ, ಪಬ್ಲಿಕ್ IP ಅಡ್ರೆಸ್ ಜೊತೆಗೆ ಈ ಪೋರ್ಟ್ ನಂಬರ್ ಏನಿದೆ ಇದನ್ನು ಹಾಕ್ಬಿಟ್ಟು ನೀವು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಕ್ಸೆಸ್ ಆಗುತ್ತೆ ಅದು. ಓಕೆ, ಇದಕ್ಕೆ ಲೋಡ್ ಬ್ಯಾಲೆನ್ಸರ್ ಆಗ್ತದೆ. ಅದೇ ರೀತಿ ನಾನು ಅಲರ್ಟ್ ಮ್ಯಾನೇಜರ್ಗೂ ಒಂದು ಲೋಡ್ ಬ್ಯಾಲೆನ್ಸರ್ ಹಾಕ್ತೀನಿ. ಸೇಮು SVC ಅಲರ್ಟ್ ಮ್ಯಾನೇಜರು. ಫುಲ್ ಡೌನ್ಗೆ ಹೋದರೆ ನಿಮಗೆ ಕ್ಲಸ್ಟರ್ IP ಅಂತ ಇದೆ. ಓಕೆ, ಇನ್ಸರ್ಟ್ ಮೋಡು. ಇಲ್ಲಿ ಬಂದು ಲೋಡ್ ಬ್ಯಾಲೆನ್ಸರ್ ಅಂತ ಕೊಟ್ಟು ಸೇವ್ ಮಾಡ್ತೀನಿ. ಓಕೆ, ಇದನ್ನು ಕ್ಲಿಯರ್ ಮಾಡಿ ಗೆಟ್ ಸರ್ವಿಸ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಪ್ರೊಮಿಥಿಯಸ್ ಸರ್ವರ್ದು ನಮಗೆ ಜನರೇಟ್ ಆಗಿದೆ. ಇದನ್ನು ಕಾಪಿ ಮಾಡಾದ್ಮೇಲೆ ಇನ್ ಕೇಸ್ ನೋಡ್ ಪೋರ್ಟ್ ಇತ್ತು ಅಂತ ಅಂದರೆ ಇದನ್ನ ಆಕ್ಸೆಸ್ ಮಾಡಬೇಕಾಗತ್ತೆ. ನಾವು ಇವಾಗ ಎಕ್ಸ್ಟರ್ನಲ್ IP-ನ ಜನರೇಟ್ ಮಾಡಿದ ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡಿಕೊಂಡು ಅದಕ್ಕೆ ಬಂದು 80. ನೀವು ಯಾವುದೇ ರೀತಿ ಪೋರ್ಟ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ವೇಸ್ 80 ಪೋರ್ಟ್ ಆಗಿರುತ್ತೆ ಇದು ಡಿಫಾಲ್ಟ್ ಆಗಿ. ಜಸ್ಟ್ ನಾನು ಇದನ್ನು ಪೇಸ್ಟ್ ಮಾಡ್ತೀನಿ, ನೋಡ್ಬೋದು ಆಕ್ಸೆಸ್ ಆಗ್ತಾ ಇದೆ. ನೆಕ್ಸ್ಟು ಅದೇ ರೀತಿ ಅಲರ್ಟ್ ಮ್ಯಾನೇಜರ್ ನೋಡೋಣ. ಜನರೇಟ್ ಆಗಿದೆ ಅಂತ ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಜನರೇಟ್ ಆಗಿದೆ. ಓಕೆ, ಕಾಪಿ ಮಾಡಿ ಇದ್ರದ್ದು ಪೋರ್ಟ್ ನಂಬರ್ ಬಂದು 9093. ನಾನು ಇಲ್ಲಿ ಕೊಟ್ಟು 9093 ಕೊಡ್ತಾ ಇದ್ದೀನಿ. ಓಕೆ, ಎನೇಬಲ್ ಆಗಿದೆ ನೋಡಿ ಎಲ್ಲ. ಓಕೆ, ಇಲ್ಲಿ ಅಲರ್ಟ್ಸ್ಗೆ ಹೋಗ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು 3 ಲೋ ಮೆಮೊರಿ ಅಂತ ತೋರಿಸ್ತಿದೆ. ಲೋ ಮೆಮೊರಿ ಆಲ್ರೆಡಿ ಫೈರ್ ಆಗಿದೆ. ಇಲ್ಲಿ ಬಂದು ನಿಮಗೆ 3 ಆಪ್ಷನ್ ಇದೆ, ಇನ್ಆಕ್ಟಿವು ಮತ್ತು ಪೆಂಡಿಂಗು, ಫೈರು. ಇನ್ ಕೇಸ್ ಏನಾದರೂ ನಾನು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ನಾನು ಏನು ರೂಲ್ಸ್ ಅಸೈನ್ ಮಾಡಿದ್ದೀನಿ, ಪ್ರೊಮಿಥಿಯಸ್ ರೂಲ್ ಡಿಫೈನ್ ಮಾಡೋದಲ್ಲ ವ್ಯಾಲ್ಯೂಸ್ ಕೊಟ್ಟು ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು. ಇವಾಗ ಇನ್ಸ್ಟೆನ್ಸ್ ಏನಾದ್ರು ಡೌನ್ ಆಯಿತು ಅಂತ ಅಂದರೆ ಇಲ್ಲಿ ತೋರಿಸುತ್ತೆ ಪೆಂಡಿಂಗ್ ಬರುತ್ತೆ. ಇನ್ ಕೇಸ್ ಒಂದು ಇನ್ಸ್ಟೆನ್ಸ್ ಡೌನ್ ಆಯಿತು ಅಂದರೆ ಪೆಂಡಿಂಗ್ 1 ಬರುತ್ತೆ. ಇದು ಎಷ್ಟು ನಿಮಿಷ ಕೊಟ್ಟಿರುತ್ತೆ ಅಷ್ಟು ನಿಮಿಷ ವೆಯ್ಟ್ ಮಾಡುತ್ತೆ. ವೆಯ್ಟ್ ಮಾಡಿದ ತಕ್ಷಣ ಇನ್ ಕೇಸ್ ಏನಾದರೂ ಅವಾಗಲೂ ಕೋಡ್ ಏನಾದರೂ ರೀಸ್ಟಾರ್ಟ್ ಆಗಿ ಸರಿ ಹೋಗಲಿಲ್ಲ ಅಂತ ಅಂದರೆ ಇದು ಫೈರ್ ಆಗುತ್ತೆ. ಫೈರ್ ಆದಮೇಲೆ ನಿಮಗೆ ಇಲ್ಲಿ ಅಲರ್ಟ್ ಮ್ಯಾನೇಜರಲ್ಲಿ ಬಂದು ನಿಮಗೆ ಅಲ್ಲಿ 3 ಅಲರ್ಟ್ಸ್ ಕಾಣಿಸ್ತಲ್ಲ ಇಲ್ಲಿ ನಿಮಗೆ. ಇಲ್ಲಿ ನೋಡ್ಬೋದು 3 ಆ್ಯಕ್ಟಿವ್ ಅಂತ ಇದೆಯಲ್ಲ, ಇದು ಟ್ರಿಗರ್ ಆಗಿದೆ. ಟ್ರಿಗರ್ ಆಗಿರೋದು ಬಂದು ಇಲ್ಲಿ ನಿಮ್ಗೆ ತೋರಿಸುತ್ತೆ. ಇವಾಗ ತೋರಿಸಾದ್ಮೇಲೆ ಇಲ್ಲಿ ಬಂದು ನೀವು ಸ್ಟೇಟಸಲ್ಲಿ ನೋಡ್ಬೋದು ಇಲ್ಲಿ ಯಾವುದೇ ರೀತಿ ಅಲರ್ಟ್ ಮ್ಯಾನೇಜರ್ನ ಇನ್ನೂ ಕಾನ್ಫಿಗರ್ ಮಾಡಿಲ್ಲ, ರೌಟ್ನ ಕಾನ್ಫಿಗರ್ ಮಾಡಿಲ್ಲ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಯಾವ ರೀತಿ ಯೂಸರ್ಗೆ ನಾವು ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ತಿಳಿಸ್ಬೇಕು ಅಂತ ಇನ್ಫಾರ್ಮೇಷನ್ನ ನಾವು ಇಲ್ಲಿ ಫೀಡ್ ಮಾಡಿಲ್ಲ. ಇಲ್ಲಿ ನಾವು ಇಮೇಲ್ ಕಾನ್ಫಿಗರೇಷನ್ನ ಫೀಡ್ ಮಾಡಿದಾಗ ಇದು ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ರೌಟ್ ಮಾಡುತ್ತೆ. ಇನ್ ಕೇಸ್ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಆ ಯೂಸರ್ಗೆ ಒಂದು ಈ ರೀತಿ ಒಂದು ಪಾಡ್ ಏನೋ ಡೌನ್ ಆಗಿದೆ ಅಥವಾ ಲೋ ರಿಸೋರ್ಸ್ ಏನೋ ಎರರ್ ಬರ್ತಾ ಇದೆ, ಚೆಕ್ ಮಾಡಿ ಅಂತ ಇಲ್ಲಿ ಒಂದು ನೋಟಿಫಿಕೇಶನ್ ಸೆಂಡ್ ಆಗುತ್ತೆ. ಆ ನೋಟಿಫಿಕೇಶನ್ ಬಂದು ಇಲ್ಲಿ ನಿಮಗೆ Gmail ID ತೋರಿಸುತ್ತೆ. ಇವಾಗ ನನಗೆ ಇದೇನು ಬೇಕಾಗಿಲ್ಲ ಇವಾಗ. ಓಕೆ, ಅದನ್ನು ಯಾವ ರೀತಿ ಕಾನ್ಫಿಗರ್ ಮಾಡೋದು ಅಂತಂದರೆ ಜಸ್ಟ್ ನಾನು ಆಲ್ರೆಡಿ ನಂದು ಸ್ಕ್ರಿಪ್ಟ್ ತೋರಿಸಿದ್ದೆ ನಿಮಗೆ, ಇಲ್ಲಿ ನೋಡ್ಬೋದು. ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ಜಸ್ಟ್ ಗ್ಲೋಬಲಿಂದ ಬಂದು ನಾನು ಕಾಪಿ ಮಾಡ್ಕೊಳ್ತೀನಿ ಫುಲ್ಲು ಡೌನ್ ತನಕ. ಇಲ್ಲಿ 2 ಮಿನಿಟ್ಸ್ ಕೊಟ್ಟಿದ್ದೀನಿ ನಾನು. 2 ಮಿನಿಟ್ಸ್ ತನಕ ವೆಯ್ಟ್ ಮಾಡುತ್ತೆ. 2 ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಮೆಸೇಜ್ನ ಸೆಂಡ್ ಮಾಡ್ತಾನೆ ಇರುತ್ತೆ.
ಇದನ್ನ ಬೇಕಾದ್ರೆ ಒನ್ ಟೈಮ್ ಜಸ್ಟ್ ಸೆಂಡ್ ಮಾಡೋ ಥರ ಬೇಕಾದ್ರೆ ಮಾಡ್ಕೋಬೋದು. ಅದನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿಗೆ ಬಂದೆ. ನೆಕ್ಸ್ಟ್ ಇದನ್ನ ಯಾವ ರೀತಿ ಕಾನ್ಫಿಗರ್ ಮಾಡೋದು ಅಂತ ಅಂದರೆ, ಈ ಜಿಮೇಲ್ ಅಲರ್ಟ್ ನೀವು ಕಾಪಿ ಮಾಡೋದಲ್ಲ, ಅದನ್ನು ಯಾವ ರೀತಿ ಇಲ್ಲಿ ಅಸೈನ್ ಮಾಡೋದು ಅಂತ ಅಂದರೆ, ಜಸ್ಟು KTS ಕ್ಲೌಡ್ ಶೆಲ್ಗೆ ಹೋಗಿ ಇಲ್ಲಿ ಬಂದು ನೀವು ಜಸ್ಟ್ ಇದನ್ನು ಕ್ಲಿಯರ್ ಮಾಡ್ತೀನಿ ನಾನು. ಇಲ್ಲಿ ಬಂದು ನೀವು kubectl ಗೆಟ್ ಕಾನ್ಫಿಗ್ ಮ್ಯಾಪ್ ಕೊಡಿ. CM ಅಂತ ಕೊಟ್ಟರೆ ಕಾನ್ಫಿಗ್ ಮ್ಯಾಪು. ಇದು ಡಿಫಾಲ್ಟಲ್ಲಿ ಇರೋದ್ರಿಂದ ಯಾವುದೇ ರೀತಿ ನೀವು ಹೇಳ್ತಾ ಇಲ್ಲ ನಾನು. ಇಲ್ಲಿ ನೋಡ್ಬೋದು ಪ್ರೊಮೆಥಿಯಸ್ ಅಲರ್ಟ್ ಮ್ಯಾನೇಜರ್ ಅಂತ ಇದೆಯಲ್ಲ, ಇದರೊಳಗಡೆ ಎಡಿಟ್ ಆಪ್ಷನ್ ಹೋಗಿ kubectl ಎಡಿಟ್ ಕಾನ್ಫಿಗ್ ಮ್ಯಾನೇಜರ್ ಮೈ, ಇದನ್ನು ಕಾಪಿ ಮಾಡ್ತೀನಿ ನಾನು. ಓಕೆ, ಓಪನ್ ಮಾಡ್ತೀನಿ. ಇಲ್ಲಿ ನೋಡೋದು ಓಪನ್ ಆಯಿತು. ಇಲ್ಲೇನು ಆಪ್ಷನ್ಗಳು ಕಾಣಿಸ್ತಾ ಇದೆಯಲ್ಲ, ಆ ಆಪ್ಷನ್ಗಳೇ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದು. ಇಲ್ಲಿ ನೋಡ್ಬೋದು ಗ್ಲೋಬಲ್ ಡಿಫಾಲ್ಟ್ ರಿಸೀವರ್. ನೀವು ಇಲ್ಲಿ ನೋಡ್ತು ಅಂತ ಅಂದರೆ ಕ್ಲಸ್ಟರಲ್ಲಿ ಗ್ಲೋಬಲ್ ಡಿಫಾಲ್ಟ್ ರಿಸೀವರ್ ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ಜಸ್ಟ್ ಈ ಗ್ಲೋಬಲಿಂದ ಬಂದು ನೀವು ಈ ಇಲ್ಲಿ ತನಕ 3 hour ಅಂತ ತೋರಿಸ್ತಿದೆ, ಇಲ್ಲಿ ತನಕ ನೀವು ರಿಮೂವ್ ಮಾಡಬೇಕಾಗುತ್ತೆ. ಈ ಟೆಂಪ್ಲೇಟ್ಸಿಂದ ಕೆಳಗಡೆ ಆ್ಯಸ್ ಇಟ್ ಈಸ್ ಇರಬೇಕಾಗುತ್ತೆ. ಮೊದಲು ನಾನು ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಇದನ್ನೆಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕಂಟೆಂಟ್ ಎಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಗ್ಲೋಬಲ್ ಹೋಗಿ, ಓಕೆ ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ, ಯಾಕಂದರೆ ಸ್ಪೇಸ್ ಎಲ್ಲ ಪ್ರಾಬ್ಲಮ್ ಆಗೋದು ಬೇಡ. ಓಕೆ, ಈ ಗ್ಲೋಬಲ್ ಬಂದು ನಾನು ಇನ್ಸರ್ಟ್ ಮೂಡ್ಗೆ ಹೋಗಿ ಈ ಗ್ಲೋಬಲ್ನ ಕೆಳಗಡೆ ತಗೊಬರ್ತೀನಿ. ಇವಾಗ ಬಂದು ನೀವು ಅಲರ್ಟಿಂದ ಮುಂದೆ ನಾನು ಬಂದು ಇದನ್ನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಗ್ಲೋಬಲ್ ಓಕೆ ಕರೆಕ್ಟಾಗಿ ಅಸೈನ್ ಆಗಿದೆ. ಇವಾಗ ಬಂದು ನಾನು ಏನು ಮಾಡ್ತೀನಿ ಅಂತಂದರೆ ಈ ಗ್ಲೋಬಲ್ನ ಡಿಲೀಟ್ ಮಾಡ್ತಾ ಹೋಗ್ತೀನಿ. ಈ ಗ್ಲೋಬಲ್ ಇವಾಗ ಆಲ್ರೆಡಿ ನಾವು ಮೇಲ್ಗಡೆನೆ ಬೇರೆ ಗ್ಲೋಬಲ್ ಏನಿದೆ ಇಮೇಲ್ದು ಸೆಟ್ಟಿಂಗ್ಸ್ ಏನಿದೆ ಅದೆಲ್ಲ ನಾವು ಕೊಟ್ಟಿದ್ದೀವಿ. ಈ ರಿಸೀವರ್ ತನಕ ಚೇಂಜ್ ಮಾಡ್ತೀನಿ. ಓಕೆ, ರಿಪೀಟ್, ಇದೊಂದು ಚೇಂಜ್ ಆಗಬೇಕು. ಓಕೆ, ನೆಕ್ಸ್ಟ್ ನಾನು ಮೇಲ್ಗಡೆ ಹೋಗಿ ಕೆಳಗಡೆ ಅದನ್ನು ಮೇಲ್ಗಡೆ ತಗೊಳ್ತೀನಿ ನಾನು. ಓಕೆ, ಓಕೆ, ಇವಾಗ ಇದನ್ನು ಸೇವ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಸೇವ್ ಆಯ್ತು. ಇವಾಗ ಇದು ಸೇವ್ ಆದ ತಕ್ಷಣನೇ ನೀವು ಇಲ್ಲಿ ರಿಫ್ರೆಶ್ ಮಾಡಿದ್ರು ನಿಮ್ಗೆ ಇಲ್ಲಿ ಯಾವುದೇ ರೀತಿ ಎಡಿಟ್ ಆಗಿರೋ ಆಪ್ಷನ್ಗಳು ಕಾಣಿಸಲ್ಲ. ಏನಕ್ಕೆ ಅಂತ ಅಂದರೆ ಇದೆಲ್ಲ ಕಾನ್ಫಿಗರೇಷನ್ ಬಂದು ನಿಮ್ಮ ಪೋರ್ಡಲ್ಲಿ ಇರುತ್ತೆ. ಇವಾಗ ಪೋರ್ಡು ಯಾವಾಗ ರೀಸ್ಟಾರ್ಟ್ ಆಗುತ್ತೋ ಅವಾಗ ಅಷ್ಟೇ ನಿಮ್ಮದು ಈ ಕಾನ್ಫಿಗರೇಷನ್ ಅಪ್ಲೈ ಆಗೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಪೋರ್ಡ್ ಹತ್ರ ಹೋಗ್ತೀನಿ, ಗೆಟ್ ಪೋರ್ಡ್. ಇದರಲ್ಲಿ ಒಂದು ಅಲರ್ಟ್ ಮ್ಯಾನೇಜರ್ ಪೋರ್ಡ್ ಏನಿದೆ, ಇದರಲ್ಲಿ ನಿಮ್ಮದು ಕಾನ್ಫಿಗ್ ಮ್ಯಾಪಲ್ಲಿ ಏನು ಡೀಟೇಲ್ಸ್ ಇತ್ತೋ ಇದು ಇಲ್ಲಿ ಸ್ಟೋರ್ ಆಗಿರುತ್ತೆ. ನಾನು ಇವಾಗ ಯಾವಾಗ ಇದನ್ನು ರೀಸ್ಟಾರ್ಟ್ ಮಾಡ್ತೀನೋ ಅಥವಾ ಡಿಲೀಟ್ ಮಾಡ್ತೀನೋ ಆಟೋಮೆಟಿಕ್ ನ್ಯೂ ಪಾಡ್ ಬರುತ್ತೆ. ನ್ಯೂ ಪಾಡ್ ಬಂದು ನ್ಯೂ ಕಾನ್ಫಿಗರೇಷನ್ನ ಯಾವುದು ಇವಾಗ ನಾವು ಸೇವ್ ಮಾಡಿದ್ವೋ ಅದನ್ನು ತಗೊಳುತ್ತೆ. ಅದಕ್ಕೋಸ್ಕರ kubectl ಡಿಲೀಟ್ ಪೋರ್ಡ್ ಬಂದು ಇದು. ಓಕೆ, ಇದು ಮೇಲ್ಗಡೆ ತಗೊಳ್ತಾ ಇದೆ, ನಿಮಿಷ. ಪೋರ್ಡ್ ಇದನ್ನು ಕಾಪಿ ಮಾಡ್ಕೊಳ್ತೀನಿ, ಪೇಸ್ಟ್. ಓಕೆ, ಇಲ್ಲಿ ನೋಡ್ಬೋದು ಡಿಲೀಟೆಡ್ ಅಂತ ಬರ್ತಾ ಇದೆ. ಇವಾಗ ಗೆಟ್ ಪೋರ್ಡ್ ಅಂತ ಕೊಡ್ತು ಅಂತಂದರೆ ಇನ್ನೊಂದು ಪೋರ್ಡು ಕ್ರಿಯೇಟ್ ಆಗಿರುತ್ತೆ, ಬೇರೆ ಪೋರ್ಡ್. ಇಲ್ಲಿ ನೋಡ್ಬೋದು 3 seconds ಆಗೋ ಕಾಣಿಸ್ತಾ ಇದೆಯಾ. ಇವಾಗ ನಾನು ರಿಫ್ರೆಶ್ ಮಾಡಿ ಚೆಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಒಂದಿದೆ. ಇವಾಗ ನಾವು ಮೇಲ್ನ ಚೆಕ್ ಮಾಡೋಣ. ಓಕೆ, ಆಲ್ರೆಡಿ ಟ್ರಿಗರ್ ಆಗಿದೆ ನೋಡಿ. ನಾವು ಜಸ್ಟ್ ಇಲ್ಲಿ ಅಸೈನ್ ಮಾಡಿದ ತಕ್ಷಣನೇ ಇಲ್ಲಿ ನೋಡ್ಬೋದು ಟೈಮಿಂಗ್ಸ್. ಒಂದು ನಿಮಿಷ, ಇಲ್ಲಿ ನೋಡ್ಬೋದು 0 minute ಆಗೋ ಇವಾಗ ಜಸ್ಟ್ ಟ್ರಿಗರ್ ಆಗಿರೋದು ಇದು. ಇಲ್ಲಿ ನೋಡ್ಬೋದು ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಯಾವುದು ಟೂ ಫೈರಿಂಗು, ಲೇಬಲ್ ಯಾವುದು ಲೋ ಮೆಮೊರಿ. ಇಲ್ಲಿ ನೋಡ್ಬೋದು ಲೋ ಮೆಮೊರಿ ಟ್ರಿಗರ್ ಆಗಿರೋದು. ಇಲ್ಲಿ ನೋಡ್ಬೋದು ಎಲ್ಲ ಟ್ರಿಗರ್ ಆಗಿರೋದೆಲ್ಲ ತೋರಿಸ್ತಾ ಇದೆ. ನಾನು ರಿಫ್ರೆಶ್ ಕೊಡ್ತೀನಿ ಇನ್ನೊಂದ್ಸರಿ. ಇಲ್ಲಿ ಅಲರ್ಟ್ ಮ್ಯಾನೇಜರ್లో ಇತ್ತು ಅಂತಂದ್ರೆ ನಿಮ್ಗೆ ಅಲರ್ಟಲ್ಲಿ ತೋರಿಸುತ್ತೆ. ಅದು 2 ಟ್ರಿಗರ್ ಆಗಿದೆ ನೋಡಿ, ಇಲ್ಲಿ 2 ಅಲರ್ಟು. ಯಾವ್ದು ಮೇನ್ ಇರುತ್ತೋ ಅದನ್ನು ಮಾತ್ರ ಟ್ರಿಗರ್ ಮಾಡುತ್ತೆ ಇದು.
ಓಕೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಕಾನ್ಫಿಗರೇಷನ್ ಇಲ್ಲಿ ನಾವೇನಂತ ಕೊಟ್ಟಿದ್ದೀವಿ, 2 ಮಿನಿಟ್. 2 ಮಿನಿಟ್ ಆದಮೇಲೆ ತಿರ್ಗಾ ಇನ್ನೊಂದ್ಸರಿ ಚೆಕ್ ಮಾಡುತ್ತೆ. ತಿರ್ಗಾ ಆ ರೀತಿ ಎರರ್ ಬಂತು ಅಂತಂದರೆ ಇದು ತಿರ್ಗಾ ನೋಟಿಫಿಕೇಶನ್ನ ಸೆಂಡ್ ಮಾಡುತ್ತೆ. ಇವಾಗ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಇನ್ನೊಂದು ಟ್ರಿಗರ್ ಆಗುತ್ತೆ ಮೇಲ್. ವೆಯ್ಟ್ ಮಾಡೋಣ. ಇದನ್ನು ಬೇಕಾದ್ರೆ ನಾನು ಸ್ವಲ್ಪ ಸ್ಪೀಡಾಗಿ ಓಡಿಸಿಟ್ಟಿರ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನನ್ನ ಮೊಬೈಲ್ಗೂ ಬರ್ತಾ ಇದೆ, ಪ್ಲಸ್ ಇಲ್ಲಿಗೂ ಬರ್ತಾ ಇದೆ. ಮೊಬೈಲ್ ಲಾಗಿನ್ ಆಗಿರೋದ್ರಿಂದ ಇಲ್ಲಿ ನೋಡ್ಬೋದು 3 ಅಲರ್ಟ್ಸು, 3 ಫೈರಿಂಗು, ಲೋ ಮೆಮೊರಿ, ಲೋ ಮೆಮೊರಿ, ಲೋ ಮೆಮೊರಿ. ಇಲ್ಲಿ ನೋಡ್ಬೋದು ಅದರಲ್ಲೆಲ್ಲ ತೋರಿಸ್ತಾ ಲೋ ಮೆಮೊರಿ, ಮೆಟ್ರಿಕ್ಸಸ್, ಪ್ರೊಮೆಥಿಯಸಸ್ಸು, ಎಲ್ಮ್ಚಾರ್ಟ್, ಪ್ರೊಮೆಥಿಯಸ್ ಎಲ್ಲ ತೋರಿಸ್ತಾ ಇದೆ. ಮತ್ತು ಯಾವ ಇನ್ಸ್ಟೆನ್ಸು, ಆ ಇನ್ಸ್ಟೆನ್ಸ್ ಅಡ್ರೆಸ್ ಏನು ಎಲ್ಲ ತೋರಿಸ್ತಾ ಇದೆ ನೋಡಿ. ನೋಡ್ ಇಸ್ ಲೋ ಆನ್ ಮೆಮೊರಿ ಎಲ್ಲ ತೋರಿಸ್ತಾ ಇದೆ ನೋಡಿ. ಎಷ್ಟಿದೆ, 19% ಎಷ್ಟಿದೆ ನೋಡಿ. 78% ಅಪ್ರೋಚ್, 78% ಆಲ್ರೆಡಿ ರನ್ ಆಗ್ತಿದೆ ಅಂತ ತೋರಿಸ್ತಾ ಇದೆ. ಓಕೆ, ಈ ರೀತಿ ಇದನ್ನು ನೋಡಿ ನಾವು ಇದು ಮಾಡ್ಬೋದಾಗುತ್ತೆ. ಜಸ್ಟು ವ್ಯೂ ಇದಂತ ಕೊಟ್ಟರೆ ಇದಾಗಲ್ಲ, ಯಾಕಂತಂದರೆ ಇದು ನಾವಿನ್ನು DNSನ ಕಾನ್ಫಿಗರ್ ಮಾಡಿಲ್ದಾಗಿರೋದ್ರಿಂದ ಈ ರೀತಿ ಎರರ್ ಬರ್ತಾ ಇದೆ. ಓಕೆ, ಇದು ಗೊತ್ತಾಯಿತು ಅಂದ್ಕೊಳ್ತೀನಿ, ಇದು ಯಾವ ರೀತಿ ಅಲರ್ಟ್ನ ಸೆಂಡ್ ಮಾಡೋದು ಅಂತ. ಇವಾಗ ನಾನು ಈ ಕ್ರಿಯೇಟ್ ಮಾಡಿರೋಂಥ ಕ್ಲಸ್ಟರ್ನ ಯಾವ ರೀತಿ ಡಿಲೀಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಜಸ್ಟು ಇವಾಗ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಕೊಟ್ಟರೆ ಕೇಳುತ್ತೆ ಏನು ಕ್ಲಸ್ಟರ್ ನೇಮ್ ಅಂತ. ಕ್ಲಸ್ಟರ್ ನೇಮ್ ಕೊಟ್ಟರೆ ನಿಮಗೆ ಇದು ಡಿಲೀಟ್ ಆಗುತ್ತೆ. ನೋಡ್ಬೋದು ಸ್ಟೇಟಸ್ ಇಸ್ ಬೀಯಿಂಗ್ ಡಿಲೀಟೆಡ್ ಅಂತ ಬರ್ತಾ ಇದೆ.